ಹಲೋ ನಮಸ್ಕಾರ. 2008ರಲ್ಲಿ ವಿಶ್ವದ ಆರ್ಥಿಕತೆಯ ಪರಿಸ್ಥಿತಿ ಚಿಂತಾಜನಕ ಆಗಿತ್ತು. ಆ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ತಟಸ್ಥವಾಗಿತ್ತು. ಅದಕ್ಕೆ ಕಾರಣ ಮನಮೋಹನ್ ಸಿಂಗ್ ಹಾಗೂ ಚಿದಂಬರಂ ಅಂಥೇಳಿ ಈ ದೇಶದ ಇತಿಹಾಸ ಮಾತಾಡುತ್ತೆ. ಮನಮೋಹನ್ ಸಿಂಗ್ ಯಾವುದೇ ಚುನಾವಣೆಯನ್ನು ಎದುರಿಸಲಿಲ್ಲ, ಸ್ಪರ್ಧೆ ಮಾಡಲಿಲ್ಲ. 2 ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಅದ್ಭುತವಾಗಿ ಈ ದೇಶವನ್ನು ಕಟ್ಟಿದ್ರು. BK ಹರಿಪ್ರಸಾದ್ ಅವರ ವಿಚಾರ ಬಂದಾಗೆಲ್ಲ ಒಂದು ಚುನಾವಣೆಯನ್ನು ಗೆದ್ದಿಲ್ಲ, ಆದರೆ ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ, ಸಂವಿಧಾನಾತ್ಮಕವಾಗಿ ಅವ್ರಿಗಿರುವ ಬದ್ಧತೆ ಇದೆಯಲ್ಲ. ಒಬ್ಬ ನೈಜ ರಾಜಕಾರಣಿ ಹೇಗೆ ರಾಜಕಾರಣವನ್ನು ನಡೆಸಬೇಕು ಅನ್ನೋದಕ್ಕೆ ಬಹುಶಃ 1-2 ಎಕ್ಸಾಂಪಲ್ಗಳಲ್ಲಿ ಮುಂಚೂಣಿಯಲ್ಲಿ BK ಹರಿಪ್ರಸಾದ್ ನಿಲ್ತಾರೆ. ನಿನ್ನೆ ವಿಧಾನಮಂಡಲ ಜಂಟಿ ಅಧಿವೇಶನ, ರಾಜ್ಯಪಾಲರು ಏನಾಗಿದೆ ಇವರಿಗೆಲ್ಲ ಸರ್ಕಾರ ಕೊಟ್ಟಂತಹ ಸಾಧನೆಗಳ ಅಕ್ಷರಗಳನ್ನು ಓದಬೇಕಾದಂತಹ ಒಬ್ಬ ವ್ಯಕ್ತಿ ತಮಗಿಷ್ಟ ಬಂದಿದ್ದನ್ನು ಓದು, ಇಳ್ಕೊಂಡು ಹೋಗು. ಏನು ವಿಧಾನಮಂಡಲ, ವಿಧಾನಸಭೆ, ರಾಜಕಾರಣ, ಪ್ರಜಾಪ್ರಭುತ್ವ, ಸಂವಿಧಾನ ಅಂದರೆ ಇವರಪ್ಪನ ಮನೆ ಆಸ್ತಿ ಅಂತ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತ. ನಾವಿಲ್ಲಿ ಗೆಹ್ಲೋಟ್ ಕರ್ನಾಟಕದ ರಾಜ್ಯಪಾಲರು, ಅವರ ಬಗ್ಗೆ ವೈಯಕ್ತಿಕವಾಗಿ ಏನೋ ಮಾತಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ಅಶೋಕ್ ಗೆಹ್ಲೋಟ್ ನಮ್ಗೇನು ಕಾಸು ಕೊಡಬೇಕಾಗಿಲ್ಲ, ನಾನು ಅವ್ರಿಗೇನು ಸಾಲ ಕೊಟ್ಟಿಲ್ಲ, ಅವ್ರ ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡುವಂಥ ದರ್ದ್ ಕೂಡ ನನಗಿಲ್ಲ. ನಮ್ಮ ಆಕ್ಷೇಪ ಇರೋದು ಆ ಹುದ್ದೆಯಲ್ಲಿ ಸ್ಥಾಪಿತವಾದಂಥ ಒಬ್ಬ ವ್ಯಕ್ತಿ ನಡೆದುಕೊಂಡಂಥ ರೀತಿಯ ಬಗ್ಗೆ. ಇದು ಸರಿ ಇಲ್ಲ, ಸಂವಿಧಾನ ಬಾಹಿರವಾಗಿದೆ, ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿದೆ ಅಂತ ಅನಿಸಿದ ಕೂಡಲೇ ಅದನ್ನು ಪ್ರಶ್ನಿಸಿದ, ಪ್ರತಿಭಟಿಸಿದ BK ಹರಿಪ್ರಸಾದ್ ಅಂತವರು ಯಾವತ್ತಿಗೂ ಈ ದೇಶದ ರಾಜಕಾರಣಕ್ಕೆ ಮಾದರಿ ಆಗಬೇಕಾದವರು. ಹಾಗಾಗಿನೇ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವರ ನಾಯಕತ್ವವನ್ನು, ಒಪ್ತೀವಿ. ಒಬ್ಬ ಮನುಷ್ಯನನ್ನು ಟೀಕೆ ಮಾಡಬೇಕು ಅಂದಾಗ ಆ ದಿನಗಳ ಹರಿಪ್ರಸಾದ್ ಅಂತೆ, ಆ ದಿನಗಳ ಹರಿಪ್ರಸಾದ್ ಇಷ್ಟೊಂದು ಕ್ಲಾರಿಟಿ ಇದ್ದವರಾದರೆ ಆ ದಿನಗಳ ಹರಿಪ್ರಸಾದ್ ಮತ್ತು ಈ ದಿನಗಳ ಹರಿಪ್ರಸಾದ್ ಯಾವತ್ತಿಗೂ ನಮಗೆ ಪಥ್ಯ ಅಂತ ಅನಿಸ್ತಾರೆ. ಭಾರತದ ಸಂವಿಧಾನ ಅಂದರೆ ಅದು ಕೇವಲ ವಿಧಿಗಳ ಸಂಕಲನ ಅಲ್ಲ, ಹೋರಾಟಗಳಿಂದ ಹುಟ್ಟಿದ ಮೌಲ್ಯಗಳ ಘೋಷಣೆ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಮತ್ತು ಧರ್ಮ ನಿರಪೇಕ್ಷತೆಯಂತಹ ತತ್ವಗಳು ಕಾಗದದ ಮೇಲಿನ ಶಬ್ದಗಳಾಗಿದೆ. ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಜೀವಂತವಾಗಿ ಅನ್ವಯವಾಗಬೇಕೆಂಬುದು ಅದರ ಆಶಯ. ಆದರೆ ಏನಾಗ್ತಿದೆ, ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಪಾಲರ ಪಾತ್ರದ ಬಗ್ಗೆ ದೇಶದಾದ್ಯಂತ ಗಂಭೀರ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ವಿಧಾನಸಭೆಗಳಲ್ಲಿ ಬಹುಮತ ಇರುವಂಥ ಸರ್ಕಾರಗಳನ್ನು ಅಸ್ತವ್ಯಸ್ತಗೊಳಿಸುವ ಪ್ರಯತ್ನಗಳು, ಮಸೂದೆಗಳಿಗೆ ಸಹಿ ತಡ ಮಾಡುವ ಮೂಲಕ ಆಡಳಿತವನ್ನು ಅಚಲಗೊಳಿಸುವಂತಹ ನಡವಳಿಕೆ, ರಾಜಕೀಯ ಸೂಚನೆಗಳಿಗೆ ಸ್ಪಂದಿಸುವಂತೆ ಕಾಣುವ ನಡೆ, ಇವೆಲ್ಲವೂ ರಾಜ್ಯಪಾಲರ ಹುದ್ದೆಯ ತಟಸ್ಥತೆಯ ಮೇಲಿನ ನಂಬಿಕೆಯನ್ನು ಕುಸಿತಗೊಳಿಸುತ್ತಿದೆ. ಇಂತಹ ಆತಂಕಕಾರಿ ಹಿನ್ನೆಲೆಯಲ್ಲಿ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ BK ಹರಿಪ್ರಸಾದ್ ಅವರು ಎತ್ತಿದ ಧ್ವನಿ ಒಂದು ಕ್ಷಣಿಕ ಪ್ರತಿಭಟನೆ ಅಲ್ಲವೇ ಅಲ್ಲ. ಅದು ಸಂವಿಧಾನದ ಪರವಾಗಿ ನೀಡಿದ ಎಚ್ಚರಿಕೆಯ ಘೋಷಣೆ. ನಿಮ್ಮ ಕರ್ತವ್ಯವನ್ನು ಪೂರೈಸಿ ಎಂಬ ಅವರ ಮಾತು ವ್ಯಕ್ತಿಗತ ಆರೋಪವಲ್ಲ, ಅದು ಹುದ್ದೆಯ ನಡವಳಿಕೆಯ ಮೇಲಿನ ಸಂವಿಧಾನಾತ್ಮಕ ಪ್ರಶ್ನೆ. ವಿಧಾನಮಂಡಲ ಕೇವಲ ಆಡಳಿತ ಪಕ್ಷದ ನಿರ್ಧಾರಗಳಿಗೆ ಮುದ್ರೆ ಹಾಕುವ ಸಭಾಂಗಣ ಅಲ್ಲ, ಅದು ಫೆಡರಲ್ ವ್ಯವಸ್ಥೆಯ ಆತ್ಮವನ್ನು ಪ್ರತಿನಿಧಿಸುವ ಸದನ. ರಾಜ್ಯಗಳ ಹಿತಾಸಕ್ತಿಗಳು, ಸಂವಿಧಾನಾತ್ಮಕ ಸಮತೋಲನ ಮತ್ತು ಕೇಂದ್ರ ರಾಜ್ಯ ಸಂಬಂಧಗಳ ಕುರಿತ ಚರ್ಚೆಗಳು ನಡೆಯಬೇಕಾದಂತಹ ವೇದಿಕೆ. ಅಲ್ಲಿ ಪ್ರಶ್ನೆ ಕೇಳೋದು ಅಪರಾಧ ಅಲ್ಲ, ಪ್ರಶ್ನಿಸದಿರುವುದೇ ಪ್ರಜಾಪ್ರಭುತ್ವಕ್ಕೆ ಅಪಾಯ. ಆದರೆ ಈ ಹಕ್ಕನ್ನು ಬಳಸಿದ ಕಾರಣಕ್ಕೆ BK ಹರಿಪ್ರಸಾದ್ ಅವರನ್ನು ದೈಹಿಕವಾಗಿ ತಡೆಯುವಂಥ ಪ್ರಯತ್ನ ಆಯಿತು, ಅವರ ಬಟ್ಟೆಯನ್ನು ಹರಿದು ಹಾಕಲಾಯಿತು. ಇದು ಕೇವಲ ವೈಯಕ್ತಿಕ ಅವಮಾನ ಅಲ್ಲ, ಸಂಸದೀಯ ಸಂಸ್ಕೃತಿಯ ಪತನದ ಸಂಕೇತ. ನಿಮಗೆ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉಲ್ಲೇಖಿಸಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಸಣ್ಣ ಗಲಾಟೆ ಆಯಿತು, ಅಥವಾ ದೊಡ್ಡ ಗಲಾಟೆನೇ ಆಯಿತು. ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವಿ, ಅಲ್ಲಿ ನಿಂತ್ಕೊಂಡು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದಗಳನ್ನು ಬಳಸೋದು ಎಷ್ಟು ಕೆಟ್ಟ ಸಂಸ್ಕೃತಿಯ ಪ್ರತಿಬಿಂಬ. ಮಾತೃದೇವೋಭವ ಅನ್ನೋರ ಬಾಯಲ್ಲಿ ಏನರೋ ಇದು ಅಂತ ನಾವೆಲ್ಲ ಪ್ರಶ್ನೆ ಮಾಡ್ತೀವಿ. BK ಹರಿಪ್ರಸಾದ್ ನಿನ್ನೆ ರಾಜ್ಯಪಾಲರು ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದಾಗ ಇದು ತಪ್ಪಾಗ್ತದೆ, ನಿಮ್ಮ ಕರ್ತವ್ಯವನ್ನು ಪೂರೈಸಿ ನಡೀರಿ ಅಂಥೇಳಿ ಅವರನ್ನು ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಎಲ್ಲಾದರೂ ಕೆಟ್ಟ ಪದಗಳನ್ನು, ಅಸಂವಿಧಾನಾತ್ಮಕ ಪದಗಳನ್ನು ಅವ್ರು ಮಾತಾಡಲೇ ಇಲ್ಲ. ಒಬ್ಬ ನಿಜವಾದ ನಾಯಕ, ಒಬ್ಬ ಜನಪ್ರತಿನಿಧಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡೋರು. ಸರಿ ಇತ್ತು, BK ಹರಿಪ್ರಸಾದ್ ಸರಿ ಇತ್ತು, ಪಕ್ಷಾತೀತವಾಗಿ ಮಾತಾಡೋಣ. ಇದೆಲ್ಲ ನಡೀದೇ ಇದ್ದರೆ, ಅವರೇನಾದ್ರು ಸೈಲೆಂಟ್ ಆಗಿದ್ದರೆ
ಅಶೋಕ್ ಗೆಹ್ಲೋಟ್ ಸುಮ್ಮನೆ ಒಂದು 2 ಲೈನನ್ನು ಓದಿ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ, ಮನೆ ಸೇರ್ಕೊಂಡಿದ್ದಿದ್ರೆ, ಯಾರು ಮಾತಾಡದೆ ಅಲ್ಲಿಗೆ ಮುಗ್ದು ಹೋಗಿದ್ರೆ, ಇದು ಪ್ರಜಾಪ್ರಭುತ್ವ ಮುಗಿಯುವಂಥ ಲಕ್ಷಣಗಳ ಭಾಗವಾಗಿರ್ತಿತ್ತು. ಸಂವಿಧಾನದ ಆಶಯಗಳು, ಪ್ರಜಾಪ್ರಭುತ್ವದ ಭವಿಷ್ಯ ನಾಶವಾಗುವ ಸಂಕೇತವಾಗ್ತಿತ್ತು. ಪ್ರಜಾಪ್ರಭುತ್ವವನ್ನು ಉಳಿಸುವ, ಸಂವಿಧಾನವನ್ನು ರಕ್ಷಿಸುವಂಥ ಕೆಲಸವನ್ನು ಬಿ ಕೆ ಹರಿಪ್ರಸಾದ್ ಮಾಡಿದ್ರು. ಒಬ್ಬ ರಾಜ್ಯಪಾಲರು ಸಂವಿಧಾನಬದ್ಧವಾಗಿ ನಡ್ಕೋಬೇಕು, ಯಾರದ ಅಣತಿ ಕೆಲಸ ಮಾಡಲೇಬಾರದು. ಪಶ್ಚಿಮ ಬಂಗಾಳ, ತಮಿಳುನಾಡು ಇಲ್ಲೆಲ್ಲ ಇದೇ ನಡೀತಿರೋದು. ಹಾಗಾಗಿನೇ ಅಲ್ಲಿ ರಾಜ್ಯಪಾಲರ ವಿರುದ್ಧ ಒಂದಿಷ್ಟು ಆಕ್ಷೇಪದ ಧ್ವನಿಗಳು ಹೇಳ್ತಾ ಇರೋದು. ಕರ್ನಾಟಕದಲ್ಲಂಥದ್ದು ಪಿ ಕೆ ಹೋಗಾಯಿತು. ಹರಿಪ್ರಸಾದ್ ಅಂತಹ ನಾಯಕತ್ವದ ಮೂಲಕ ಇವರ ಮುಖವಾಡಗಳೆಲ್ಲ ಕಳಿಸಿಬಿಡ್ತಾ ಇದೆ. ಸಂವಿಧಾನವನ್ನು ಇವ್ರು ಯಾಕೋ ಉಳಿಸೋ ಥರ ಕಾಣಿಸ್ತಾ ಇಲ್ಲ. ಉಳಿಸ್ಬೇಕು ಅಂದರೆ ಇಂಥ ಹೋರಾಟದ ಧ್ವನಿಗಳ ಜೊತೆ ನಾವು ನಿಲ್ಲಬೇಕು. ಸದಾ ಸಂವಿಧಾನ ಅಂತ ಬಂದರೆ ಸದಾ ಇಂಥವ್ರ ಜೊತೆಗೆ ನಮ್ಮಂಥವ್ರು ಇದ್ದೇ ಇರ್ತೀವಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.